ಇಲ್ಲೇ ತುಂಬಾ ನೊಂದು ನೆಮ್ಮದಿ ಬೇಕು ಅಂತ ತೋಟದ ಮನೆಗೆ ಹೋಗಿದ್ದಾರೆ. ಈಗ ಈ ವಿಷಯನೆಲ್ಲ ಹೇಳಿ ಅವ್ರ ನೆಮ್ಮದಿನ ಮತ್ತೆ ಹಾಳು ಮಾಡುವಂತೀಯ? ಹಾಗಂತ ನಾವು ಸುಮ್ಮನೆ ಇದ್ರೆ ಶೋಭಾ ಅತ್ತೆನ ಕಳ್ಕೋಬೇಕಾಗತ್ತೆ. ಟೀ ಬಿಸಿ ಮಾಡಿದ್ದೀನಿ, ಕೊಡ್ತೀನಿ ನೀರು. ಇರೋಕಾಗ್ದಿರೋರು ಹೊರಗಡೆ ಹೋಗ್ಬಹುದು. ಏಯ್, ಯಾರಿಗೆ ಹೇಳ್ತಾ ಇದ್ಯಾ? ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಏಯ್ ಸಂಜನಾ, ನಿನ್ ಯಾಕೋ ಜಾಸ್ತಿ ಆಯ್ತು, ಸರಿ ಇರಲ್ಲ. ಏನ್ರಿ, ಏನ್ ಜಾಸ್ತಿ ಆಗಿರೋದು? ನನ್ ಪಾಡಿಗೆ ನಾನು ತಿಂಡಿ ಮಾಡ್ತಿದ್ದೆ ತಾನೆ. ಸುಮ್ನೆ ಕಿರಿಕ್ ಮಾಡಿದವ್ರು ನೀವು. ಮೊದ್ಲು ನೀವು ಸರಿಯಾಗಿರ್ರಿ. ಏಯ್, ಏನೇ ಸರಿಯಾಗಿರೋದು? ನನ್ ಪಾಡಿಗೆ ನನಗಿನ್ ತಾನೆ. ನೆನ್ನೆ ನಿಮ್ಮ ಅಮ್ಮನ ಹತ್ರ ನೀನೇ ನನ್ನ ವಿಷಯ ಮಾತಾಡ್ತಾ ಇದ್ದಿದ್ದು. ಯಾಕೆ ನನ್ನ ವಿಷಯ ಮಾತಾಡಿಲ್ಲ ಅಂದ್ರೆ ನಿನಗೆ ತಿಂದಿರೋದು ಅರ್ಗಲ್ವಾ? ಹಾ, ನಾನೇನ್ ಇಲ್ಲರೋದನ್ನೆಲ್ಲ ಮಾತಾಡ್ತಿರ್ಲಿಲ್ಲ ಅಮ್ಮ, ಇರೋದನ್ನೇ ಮಾತಾಡ್ತಿದ್ದೆ. ಮಾತಾಡು. ನಿನಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ರಿ ಗೊತ್ತಿರೋದು? ಹಾ, ಏನ್ ಗೊತ್ತಿರೋದು ಅಂತ ನೋಡ್ತಾ ಇರಿ. ಈ ಮನೇಲಿ ಇರೋರ್ಗೆಲ್ಲ ಹೇಗ್ ಪಾಠ ಕಲಿಸ್ತೀನಿ ಅಂತ. ಏನಾಗಿದೆ ನಿಮಗೆ? ಬೆಳಗ್ಗೆ ಎದ್ರು ಸುಪ್ರಭಾತ ಕೇಳೋಣ ಅಂದ್ರೆ ನಿಮ್ದು ಕಿಚ್ಚಾಟ ಕೇಳೋದಾಗಿದೆಯಲ್ಲ, ಏನಾಗಿದೆ ನಿಮ್ಗೆ? ಅಜ್ಜಿ ನೋಡಜ್ಜಿ, ನಾನು ಸುಮ್ಮನೆ ಇದ್ರು ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ರೀ, ಜಗಳ ಮಾಡ್ತಿರೋದು ನಾನಲ್ಲ, ನೀವು. ಅಜ್ಜಿ, ನನಗೆ ಇವ್ ಟಾರ್ಚರ್ ತಡಿಯಕ್ ಆಗ್ತಿಲ್ಲ. ಮೊದ್ಲು ಅತ್ತೆ ಮಾವನ್ನ ಮನೆ ಕರ್ಸಿ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು, ಈ ಮನೇಲಿ ನಾನ್ ಇರ್ಬೇಕು, ಇಲ್ಲ ಅವ್ರು ಇರ್ಬೇಕು. ಸಂಜನಾ, ಏನೇ ಆಗಿದೆ ನಿನ್ಗೆ? ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ತಿಳ್ಕೊಂಡು ಮಾತಾಡು. ಇಷ್ಟಕ್ಕೂ ನಿನ್ ಸಮಸ್ಯೆ ಏನು? ಎಲ್ರ ಜೊತೆ ಹೊಂದ್ಕೊಳಕ್ಕಾಗಲ್ವಾ ನಿನ್ಗೆ? ಆ ಬುದ್ಧಿ ದೊಡ್ಡೋರು ಅನ್ನಿಸ್ಕೊಂಡಿರೋ ನಿಮ್ಗಳಿಗೆ ಇಲ್ಲ. ಇನ್ ನನಗೇನ್ ಹೇಳಕ್ ಬರ್ತೀರಾ?
ಎಲ್ರ ಮುಂದೆ ನಾನು ಒಳ್ಳೆಯವಳು ಅಂತ ಪೋಸ್ ಕೊಡೋದು, ಈ ಮನೆ ಉದ್ಧಾರ ಆಗ್ತಿರೋದು ನನ್ನಿಂದನೇ ಅಂತ ಭ್ರಮೆ ಹುಟ್ಸೋದು, ಆಮೇಲೆ ಒಬ್ರು ಮಧ್ಯೆ ಒಬ್ರಿಗೆ ಜಗಳ ತಂದಿಡೋದು, ಇದೆಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಸಂಜನಾ, ಏನೇ ಆ ಭಾರತಿ ಬಗ್ಗೆ ನೀನೇನೆ ಮಾತಾಡೋದು? ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿನಗೆ? ನಿನಗೆ ಏನು ಯೋಗ್ಯತೆ ಇದೆ ಅಂತ ಭಾರತಿ ಬಗ್ಗೆ ಮಾತಾಡ್ತಾ ಇದೀಯಾ? ಇಷ್ಟಕ್ಕೂ ಅವಳು ಏನ್ ನಿನಗೆ ತೊಂದರೆ ಮಾಡಿದಾಳೆ ಹೀಗೆಲ್ಲ ಅಂತ ಇದೀಯಾ ನೀನು? ನಿನ್ನೆ ಅಮ್ಮ ಮನೆಗೆ ಬಂದಾಗ ನನ್ನ ಮೇಲೆ ಇಲ್ದಿರೋ ಚಾಡಿನೆಲ್ಲ ಹೇಳಿ ನನ್ನ ಮೇಲೆ ಜಗಳ ಕಳ್ಸಿದ್ಲಲ್ಲ, ಅದನ್ನೇನಂತೀರೋ? ಅಜ್ಜಿ, ನಾನು ಇವಳನ್ನ ಇವತ್ತಿಂದ ನೋಡ್ತಿಲ್ಲ. ನಾನು ಈ ಮನೆಗೆ ಸೊಸೆ ಆಗಿ ಬಂದಿದ್ದೀನಲ್ಲ ಅನ್ನೋ ಕಾರಣಕ್ಕೆ ತಂಗಿ ಅನ್ನೋದನ್ನ ನೋಡದೆ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾಳೆ. ಇವಳ ಯೋಗ್ಯತೆ ಬಗ್ಗೆ ನನಗೆ ಹೇಳೋಕ್ ಬರ್ತೀರಾ? ನನಗ್ ಗೊತ್ತಿಲ್ಲ ಇವಳು. ಬಾಯಿಲಿ ನೋಡಿ ಅಜ್ಜಿ, ಕೆಲವರು ಹೆಂಡತಿನ ಸೇಫ್ ಮಾಡಕ್ಕೆ ಹೇಗ್ ಬಂದ್ಬಿಡ್ತಾರೆ ಅಂತ. ನನ್ ಗಂಡನೂ ಇದ್ದಾನೆ. ನಾನು ಎಷ್ಟೇ ಗೋಳಾಡಿದ್ರು ತಲೆ ಚೆಚ್ಕೊಂಡ್ರು ಕಿವಿಗೆ ಹಾಕೊಳ್ಳಲ್ಲ. ಹೇಳ್ಕೊಳಕ್ಕೆ ದೊಡ್ಡ ಮಗ ಬೇರೆ. ನೀವೆಲ್ಲ ಅದು ಯಾವಾಗ ಬುದ್ಧಿ ಕಲಿತಿರೋ ಏನೋ, ಯಾವಾಗ ನೋಡಿದ್ರು ಕಿತ್ತಾಡ್ತಾ ಇರ್ತೀರ. ಕಿರಿಕ್ ಮಾಡೋರ್ ಮನೇಲಿದ್ರೆ ಜಗಳ ಆಗದೆ ಇನ್ನೇನಾಗುತ್ತೆ? ನೋಡಜ್ಜಿ ಹೆಂಗಾಡ್ತಿದ್ದಾಳು ಅವಳು. ಇದನ್ನೆಲ್ಲ ನಾನು ಸಹಿಸ್ಕೋಬೇಕಾ? ಏ ಸಾಕ್, ಸುಮ್ಮನೆ ಬಾಯಿ ಮುಚ್ಕೊಂಡಿರೋ. ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ನಾಳೆ ಭಾರತಿನ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತಾರೆ. ಜ್ಞಾಪಕ ಇರ್ಲಿ. ಏನ್ ಭಾರತಿ ಇದು? ಅವ್ರುಗಳ ಜಗಳದಲ್ಲಿ ಇನ್ನೊಂದು ದೂಷಿಸ್ತಿದಾರಲ್ಲ. ಪ್ರತಿದಿನ ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿರ್ತೀಯ ಭಾರತಿ? ಇದ್ಯಾವುದನ್ನು ನನ್ನ ಹತ್ರ ಹೇಳೋದೇ ಇಲ್ವಲ್ಲ. ಹಾಗೇನೂ ಇಲ್ಲ ಮನೋಜ್. ಸಂಜನಾ ಅವಳೇನೋ ಚಿಕ್ಕ ಹುಡುಗಿ, ಏನೋ ಗೊತ್ತಿಲ್ಲದೆ ಮಾತಾಡ್ತಾಳೆ. ಅದನ್ನೆಲ್ಲ ಮನ್ಸಿಗೆ ತಗೊಂಡ್ರೆ ಆಗುತ್ತಾ? ಸರಿ, ಸಂಜನಾ ಇನ್ನೂ ಚಿಕ್ಕ ಹುಡುಗಿ ಸರಿ. ಆದ್ರೆ ರೇಣುಕಾತ್ಗೆ ಅವರು ಹೀಗೆ ಮಾತಾಡ್ತಾರಲ್ಲ. ಅವ್ರ ಈ ಮನೆ ಹಿರಿ ಸೊಸೆ, ನನಗಿಂತ ದೊಡ್ಡವರು. ಒಂದ್ ಮಾತನ್ನೋ ಅಧಿಕಾರ ಅವ್ರಿಗಿದೆ. ಇಷ್ಟಕ್ಕೂ ಅವ್ರು ಯಾವತ್ತೂ ನನ್ನ ಹತ್ರ ಕೆಟ್ಟದಾಗ ಮಾತಾಡಿಲ್ಲ. ಸರಿ ಹೋಯ್ತು ಭಾರತಿ. ಅವ್ರು ನಿನಗೆ ಇಷ್ಟೆಲ್ಲ ನೋವು ಕೊಡ್ತಿದ್ರು, ನೀನು ಅವನ ಪರನೇ ವಹಿಸ್ಕೊಂಡು ಮಾತಾಡ್ತಿದ್ಯಾ. ಸರಿ ಹೋಯ್ತು. ನೋಡಿ, ನಾನು ಸಂಜನಾ, ರೇಣುಕಾ ಈ ಮನೆಗೆ ಸೊಸೆಯಾಗಿ ಬಂದಿರೋದು ಈ ಮನೆಗಿರೋ ಒಳ್ಳೆ ಹೆಸರನ್ನ ಉಳಿಸೋದಿಕ್ಕೆ. ಅಂಥದ್ರಲ್ಲಿ ನಾವುಗಳೇ ಒಬ್ರ ಮೇಲೆ ಒಬ್ರು ಜಗಳ ಮಾಡ್ಕೊಂಡು ದೂರ ಹೇಳ್ಕೊಂಡಿದ್ರೆ ಈ ಮನೆ ಮರ್ಯಾದೆ ಉಳಿಯುತ್ತಾ? ಹಾಗಂತ ಎಲ್ಲದಕ್ಕೂ ನಿನ್ನ ಬಲಿಪಶು ಮಾಡ್ತಾ ಇದ್ರೆ ಅದು ಹೋಗ್ಲಿ. ನಿನ್ನ ಒಳ್ಳೆತನನ ಅವ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ವಲ್ಲ. ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಅಂದ್ರೆ ಅವ್ರನ್ನ ಅರ್ಥ ಮಾಡಿಸೋದ್ರಲ್ಲಿ ನಾನ್ ಸೋತಿದ್ದೀನಿ ಅಂತ ಅರ್ಥ.
ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ ಬಿಡಿ. ಭಾರತಿ ಮನೋಜ್, ಮನೆ ಅಂದಮೇಲೆ ಮನಸ್ತಾಪಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನ ಹೆಂಗಸರಾದ ನಾವುಗಳೇ ಸರಿ ಮಾಡ್ಕೊಳ್ತೀವಿ. ನೀವು ತಲೆ ಕೆಡಿಸ್ಕೋಬೇಡಿ. ಮನೋಜ್, ನೀವು ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬನ್ನಿ. ಅಲ್ಲ ಭಾರತಿ, ಹೊರಡಿ ಮನೋಜ್, ಪ್ಲೀಸ್. ಏನಣ್ಣ, ಏನೋ ಮಾತಾಡಬೇಕು ಅಂತ ಕರೆಸಿ ಸುಮ್ಮನೆ ನಿಂತಿದ್ದೀರಾ? ಏನೇ ಮಾತಾಡದಿದ್ರು ಮನೇಲೇ ಮಾತಾಡ್ಬೋದಿತ್ತಲ್ಲಣ್ಣ, ಇಲ್ಲೇನು ಕರೆಸಿದ್ರಿ? ಶರತಾ, ಕೆಲವು ವಿಷಯಗಳನ್ನ ನನ್ನ ಹೆಂಡತಿ ಎದುರಿಗೆ ನಿನ್ನ ಹೆಂಡತಿ ಎದುರಿಗೆ ಮಾತಾಡಿದ್ರೆ ಅದರಿಂದ ಸಮಸ್ಯೆಗಳೇ ಜಾಸ್ತಿ ಕಣೋ. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀನು ಮನೋಜನ ಹತ್ರ ಅಷ್ಟು ನಿಷ್ಠುರವಾಗಿ ಮಾತಾಡಿದ್ಯಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಓ, ಅದಕ್ಕೆ ನನಗೆ ಬುದ್ಧಿವಾದ ಹೇಳಕ್ಕೆ ಇಲ್ಲಿ ಕರ್ಕೊಂಬಂದ್ರಾ? ಶರತಾ, ನೀನು ತಪ್ಪು ಮಾಡ್ತಿದ್ಯಾ ಅಂತ ನಿನಗೆ ಅನ್ನಿಸ್ತಾನೆ ಇಲ್ವೇನೋ? ಇಲ್ಲ ಅಣ್ಣ, ನಾನೇನು ಇಲ್ಲದೆ ಇರೋದೇನು ಹೇಳಿಲ್ವಲ್ಲ. ಶರತಾ, ನೀನೇನು ಚಿಕ್ಕ ಹುಡುಗ ಅಲ್ಲ ಕಣೋ, ಸ್ವಲ್ಪ ಯೋಚನೆ ಮಾಡು. ಬುದ್ಧಿ ಬಂದಾಗ್ಲಿಂದ ಮನೋಜ ನಮ್ಮ ಒಡ ಹುಟ್ಟಿದಂತರ ನಮ್ಮ ಜೊತೆನೆ ಬೆಳ್ಕೊಂಡು ಬಂದಿದ್ದಾನೆ. ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಕಣೋ ಅವನು. ಇಷ್ಟು ವರ್ಷದಲ್ಲಿ ಒಂದೇ ದಿನನೂ ಅವ್ನು ಕೆಡ್ದಾಗ ನಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವನು ಹೊರಗ್ದವನು ಅನ್ನೋ ಫೀಲೇ ನಮಗೆ ಬಂದಿಲ್ಲ ಕಣ. ಆ ಥರ ಬೆಳ್ಕೊಂಡು ಬಂದಿದ್ದ ನಮ್ಮ ಜೊತೆ. ಅದರಲ್ಲಿ ನೀನು ಹೊರಗ್ನವನು, ನಿನಗೆ ನಿನ್ನ ಹೆಂಡತಿಗೆ ಮಾತಾಡಕ್ಕೆ ಏನು ಹಕ್ಕಿದೆ ಅಂತ ಕೇಳಿದ್ರೆ ಅವನಿಗೆ ಎಷ್ಟು ಹರ್ಟ್ ಆಗಲ್ಲ? ಯೋಚನೆ ಮಾಡು ಶರತಾ, ಯೋಚನೆ ಮಾಡು. ಆದ್ರೆ ನನ್ನ ಹೆಂಡತಿ ಬಗ್ಗೆ ಅಷ್ಟು ಹಗುರವಾಗ ಅವ್ನು ಮಾತಾಡ್ಬೋದಣ್ಣ? ನಾನು ಭಾರತೀಯತೆಯ ಬಗ್ಗೆ ಮಾತಾಡಿದ್ಕೆ ಅವನು ಅಷ್ಟೊಂದು ಫೀಲ್ ಮಾಡ್ಕೊಂಡ್ಬಿಟ್ಟ. ನನ್ನ ಹೆಂಡತಿ ಬಗ್ಗೆ ಮಾತಾಡಿದಾಗ ನನಗೆ ಹೇಗಾಗಿರ್ಬೋದು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಶರತಾ, ಭಾರತಿ, ಸಂಜನಾ, ರೇಣುಕಾ ಎಲ್ಲ ಇತ್ತೀಚೆಗೆ ಬಂದವರು ಕಣೋ. ಆದ್ರೆ ನಾವು ಚಿಕ್ಕನಿಂದ ಒಂದೇ ತಾಯಿ ಮಕ್ಳ ತರ ಬೆಳೆದಿರೋರು. ಹೆಂಡತಿರ್ ಮಾತನ್ನ ಕೇಳ್ಕೊಂಡು ನಾವು ಜಗಳಾಡೋದು ತಪ್ಪಲ್ವೇನೋ? ನಿನಗೆ ಗೊತ್ತಾ ಶರತಾ, ಭಾರತಿ ಆಗ್ಲಿ ಮನೋಜ ಆಗ್ಲಿ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡೋರಲ್ಲ, ಯಾರ ಮೇಲೂ ದ್ವೇಷ ಸಾಧಿಸೋರಲ್ಲ ಕಣೋ. ಎಲ್ಲರೂ ನಗ್ನಗ್ತ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅಂಥವ್ರಿಗೆ ನೀನು ಹಾಗನ್ಬಿಟ್ರೆ ಅವ್ರು ಅದನ್ನೆಲ್ಲ ಹೇಗೋ ಸಹಿಸ್ಕೋತಾರೆ. ಭಾರತಿ ಯಾರು ಏನೇ ಅಂದ್ರು, ಎಷ್ಟೇ ಅವಮಾನ ಮಾಡಿದ್ರು ಯಾರಿಗೂ ಹೇಳ್ದೆ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾಳ್ ಕಣೋ. ಶರತಾ, ನಿನಗೆ ಗೊತ್ತಾ, ಮೊನ್ನೆ ಸಂಜನಾ ರೇಣುಕಂಗೆ ಜಗಳ ಆಯ್ತಲ್ಲ, ಅವರಿಬ್ರನ್ನ ಬಿಡ್ಸಕ್ ಹೋಗಿ ಭಾರತಿಗೆ ಇವರಿಬ್ರು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಆದ್ರೆ ಈ ವಿಷಯನ ಅವಳು ಮನೋಜಂಗೆ ಹೇಳಿಲ್ಲ ಕಣೋ. ನಾನು ಹೇಳಿದ್ಮೇಲೆ ಮನೋಜಂಗೆ ಈ ವಿಷಯ ಗೊತ್ತಾಗಿತ್ತು. ಪರ್ಯಾಸ ಅಂದ್ರೆ ತಪ್ಪು ಮಾಡಿದ್ದು ಸಂಜನಾ ರೇಣುಕಾ ಆದ್ರು ಭಾರತಿ ಬಗ್ಗೆ ನಮ್ಮಿ ಪ್ರೇತರನೆ ಬಂದು ಚಾಡಿ ಹೇಳಿದ್ರು. ಆದ್ರೆ ಭಾರತಿ
ಏನನ್ನೂ ಹೇಳ್ಕೊಳ್ಳಿಲ್ಲ ಕಣೋ. ಇದೇ ವ್ಯತ್ಯಾಸ ಭಾರತಿಗೂ ರೇಣುಕಂಗೂ ಸಂಜನಾಗೂ ಇರೋದು. ಶರದಾ, ನಿನ್ನ ಹತ್ರ ಒಂದೇ ಒಂದು ಕೇಳ್ಕೊತೀನಿ ಕಣೋ. ಭಾರತಿ ಬಗ್ಗೆ, ಮನೋಜನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಈಗಾಗಲೇ ಅವ್ರು ತುಂಬಾ ನೊಂದಿದ್ದಾರೆ ಕಣೋ. ಸಾರಿ ಅಣ್ಣ, ನನಗೆ ಆ ಸಂದರ್ಭದಲ್ಲಿ ಈ ಯಾವ ವಿಷಯನೂ ಗೊತ್ತಾಗ್ಲಿಲ್ಲ. ಇವಾಗ ನಾನು ಮಾಡಿರೋ ತಪ್ಪು ಅರ್ಥ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸೋಣ. ಥ್ಯಾಂಕ್ಸ್ ಶರದಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿಗೆ ಇಷ್ಟು ಬೆಲೆ ಕೊಟ್ಟಿಯಲ್ಲ. ಆದ್ರೆ ಶರದಾ, ನಿನ್ನ ಕ್ಷಮಿಸ್ಬೇಕಾದವ್ ನಾನಲ್ಲ ಕಣೋ, ಅವರಿಬ್ರು. ನೋಡು, ಭಾರತಿ ಮನೋಜ್ ಹತ್ರ ಒಂದ್ಸಲಿ ಮಾತಾಡು, ಅವ್ರ ಮನ್ಸು ಹಗುರ ಆಗತ್ತೆ. ಸರಿ ಅಣ್ಣ, ನಾನು ಮಾತಾಡ್ತೀನಿ. ಹಾಗೆ ಶರದಾ, ಇನ್ಮೇಲೆ ನಮ್ಮ ಹೆಂಡ್ತಿರ್ನ ನಮ್ಮ ಹದ್ದಬಸ್ತಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೋಬೇಕು ನಾವು. ಅಣ್ಣ, ಸಂಜನಾ ಇದ್ದಕ್ಕಿದ್ದಾಗೆ ಅತ್ತೆ ಮಾವನ್ ನೋಡ್ಬೇಕು, ನನಗೆ ತೋಟದ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಯಾಕಿರ್ಬೋದಣ್ಣ? ಅದನ್ನ ತಿಳ್ಕೊಳಕ್ಕೆ ನೀನೇ ಪ್ರಯತ್ನ ಮಾಡ್ಬೇಕು. ಆಮೇಲೆ ಅವಳನ್ನ ಕರ್ಕೊಂಡು ಹೋಗ್ಬೋದಾ ಬೇಡವಾ ಅಂತ ತೀರ್ಮಾನ ಮಾಡಿದ್ರಾಯ್ತು. ಸರಿನಾ? ನಮ್ಮಂಗೆ ಏನಾಯ್ತಮ್ಮ? ಡಾಕ್ಟರ್ ಏನಾದ್ರು ಹೇಳಿದ್ರ? ಅಯ್ಯೋ ಮಗಳೇ, ಯಾಕ ಮಾಡ್ತಾ ಇದೀಯಾ? ಏನು ಆಗಲ್ಲಮ್ಮ, ನೀನು ನಮ್ಮಂಗೆ ದೇವರಿದ್ದಾರೆ ಕಣಮ್ಮ. ಧೈರ್ಯ ತಗೋ. ಇಲ್ಲಿ ಜಯಮ್ಮ ಅನ್ನೋ ಪೇಷಂಟ್ ಕಡೆ ಯಾರು? ನಾನೇ ರಾಮಪ್ಪ ಅಂತ, ತಾಲೂಕು ಆಫೀಸು. ಅಲ್ಲಿ ಕೌಂಟರ್ನಲ್ಲಿ ಒಂದು ಫಾರಂ ಕೊಡ್ತಾರೆ, ಅದೊಂದು ಫಿಲಪ್ ಮಾಡಿ ಬನ್ನಿ. ಓಕೆ, ನಾನು ಬರ್ತೀನಿ. ಗರಿ ಗರಿ ಸರಿ ಗರಿ 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 ಸರಿ ಗರಿ ಗಮ ಬಮ ಬನ ಬಮ ಗಮ ಬಮ ಗರಿ ಸ ನಿರ ನಿರ ಬಮ ಬದ ನಿರ ನಿರ ಬಮ ಬದ ನಿರ ನಿರ ಸನಿ ಸನಿ ರೆ ಸರಿ ಸನಿ ರೆ ಸ. ನಿಮ್ಮ ಮನೆಯಿಂದ ಯಾರಾದರೂ ದೊಡ್ಡವ್ರು ಬಂದಿದ್ದಾರಮ್ಮ? ಡಾಕ್ಟ್ರೇ, ನನ್ನ ಹೆಂಡತಿಗೆ ಏನಾಗಿದೆ? ಅವ್ರು ಹಿಂದೆ ಒಂದ್ಸಲ ಲೋ BP ಅಂತ ಬಂದಾಗ ಒಂದಷ್ಟು ಟ್ಯಾಬ್ಲೆಟ್ಸು ರೆಗ್ಯುಲರ್ ಆಗಿ ತಗೊಳ್ಬೇಕು ಅಂತ ಬರ್ಕೊಟ್ಟಿದ್ದೆ. ಅವ್ರು ಬಹುಶಃ ತಗೊಳ್ದೆ ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಮತ್ತೆ ಲೋ BP ಆಗಿದೆ. ಅಲ್ಲ, ಇಂಥ ವಿಷಯದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಿದ್ರೆ ಹೇಗೆ? ಅಯ್ಯೋ ಡಾಕ್ಟ್ರೇ, ನೀವು ಬರ್ತು ಎಲ್ಲ ಟ್ಯಾಬ್ಲೆಟ್ ನಾನು ತಂದು ಕೊಡ್ತಿದ್ದೆ, ಅವಳೇ ತಗೊಳ್ಳಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಗ್ಬಿಡ್ತು ಡಾಕ್ಟ್ರೆ. ಅದ್ರ ಪರಿಣಾಮ ನೋಡಿ ಹೀಗಾಗಿದೆ. ಡಾಕ್ಟ್ರೇ, ದೊಡ್ಡದಾಗೇನಾಗಿಲ್ಲ ತಾನೇ? 48 hours ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಅಲ್ಲಿವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಇವರ ಒಟ್ಟು ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗ್ಬೋದು? 1 ಲಕ್ಷದವರೆಗೂ ಆಗ್ಬೋದು. ಅದನ್ನ ಅರೇಂಜ್ ಮಾಡ್ಕೊಳ್ಳಿ. 1 ಲಕ್ಷನಾ? ನಾನು ಬರ್ತೀನಿ. 1 ಲಕ್ಷ ಅಂತಮ್ಮ?